ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಭಾರತ ಸರ್ಕಾರದ ಆಹಾರ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದೆ. ಇಲ್ಲಿ ಇರ್ತಕ್ಕಂಥ ಹುದ್ದೆಗಳು ಯಾವ ಹುದ್ದೆ ಖಾಲಿವೆ ಮತ್ತು ಎಷ್ಟು ಪೋಸ್ಟ್ ಖಾಲಿವೆ, ಯಾರು ಅಪ್ಲೈ ಮಾಡಬೇಕಾಗುತ್ತೆ, ಎಜುಕೇಷನು ಹಾಗೂ ಸ್ಯಾಲ್ರಿ, ಅಪ್ಲೈ ಮಾಡೋದು ಹೇಗೆ, ಯಾವಾಗ ಡೇಟ್ ಓಪನ್ ಆಗ್ತಿದೆ, ಯಾವಾಗ ಕ್ಲೋಸ್ ಆಗುತ್ತೆ ಮತ್ತು ಆಫೀಸ್ಗಳಿಗೆ ಅಂತ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ತಮಗೆ ಈ ವಿಡಿಯೋದಲ್ಲಿ ಒಂದು ಸಣ್ಣ ಮಾಹಿತಿ ಹೇಳ್ತೀನಿ. ತಮಗೆ ಈ ಮಾಹಿತಿ ಇಷ್ಟ ಆದ ನಂತರ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ನೋಡಿ, ಇದು ಭಾರತ ಸರ್ಕಾರದ ಆಹಾರ ಇಲಾಖೆ ನೇಮಕಾತಿಯಾಗಿದೆ. ಇಲ್ಲಿ ಕಾವಲುಗಾರ ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆ ಅರ್ಜಿಗಾರಿದ್ದಾರೆ. ಇಲ್ಲಿ ಟೋಟಲಾಗಿ 33,566 ಹುದ್ದೆ ಖಾಲಿವೆ. ಇಲ್ಲಿ 8th ಡಿಗ್ರಿ, ಡಿಪ್ಲೊಮಾ, BE ಟೆಕ್ನಿಕಲ್ ಹುದ್ದೆ ಕೂಡ ಖಾಲಿವೆ. ಟೋಟಲಾಗಿ ಇಲ್ಲಿರ್ತಕ್ಕಂಥ ಹುದ್ದೆಗಳು 33,000ಕ್ಕಿಂತ ಹೆಚ್ಚಿಗೆ ಹುದ್ದೆ ಖಾಲಿವೆ. ಸ್ಯಾಲ್ರಿ 28,000ದಿಂದ ಹೆಚ್ಚಿಗೆ ಇರ್ತಕ್ಕಂಥ ಸ್ಯಾಲ್ರಿ ಆಗಿದೆ. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡ್ಬೋದಾಗಿದೆ. ಅದಕ್ಕೆ ಈ ವಿಡಿಯೋದಲ್ಲಿ ಬಂದಿರ್ತಕ್ಕಂಥ ಮಾಹಿತಿಯನ್ನು ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಫ್ರೆಂಡ್ಸ್, ಆಹಾರ ಇಲಾಖೆ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI ನೇಮಕಾತಿಯಾಗಿದೆ. ಇಲ್ಲಿರ್ತಕ್ಕಂಥ 33,000ಗೆ ಹೆಚ್ಚಿಗೆ ಇರ್ತಕ್ಕಂಥ ಹುದ್ದೆಗಳ ಒಂದು ಮಾಹಿತಿ ಆಗಿದೆ. ಇದು ಭಾರತ ಸರ್ಕಾರದ ಆಹಾರ ಇಲಾಖೆ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋಣ. ಇದು ಮೇನ್ ವೆಬ್ಸೈಟ್ ಆಗಿದೆ. ಇದನ್ನು ನಾವು ವಿಡಿಯೋಗಳು ಹಾಕಿರ್ತೀನಿ, ಚೆಕ್ ಮಾಡಿ ನೋಡ್ಕೋಬೋದು. ಇಲ್ಲಿ ಬಂದಿರತಕ್ಕಂಥ ರಿಕ್ವೈರ್ಮೆಂಟ್ ಆಗಿದೆ, ಅಂದರೆ ನೇಮಕಾತಿ ಬಂದಿದೆ, ಏನು ಬಂದಿದೆ ಅಂತ. ಇದು ರಿಕ್ವೈರ್ಮೆಂಟ್ ಪೋರ್ಟಲ್ ಆಗಿದೆ. ಇಲ್ಲಿ ಕೆಲವೊಂದು ಫೇಕ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಂಟು ಮತ್ತು ಪ್ರಿವಿಯಸ್ ಅಂತ ಕೊಟ್ಟಿದ್ದಾರೆ. ಹೀಗೆ ಎರಡು ರೀತಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕಿಂತ ಮುಂಚೆ ನಾವು ಇನ್ಫಾರ್ಮೇಷನ್ ನೋಡಿ ಹೆಂಗೆ ಬಂದಿದೆ ಅಂತ. ಇಲ್ಲಿ ನೋಡಿ, FCI ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಆಹಾರ ಇಲಾಖೆಯ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದ್ಬಿಟ್ಟು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI ನೇಮಕಾತಿ ಆಗಿದೆ. ಇಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳು 33,566 ಹುದ್ದೆ ಖಾಲಿವೆ. ಉದ್ಯೋಗ ಸ್ಥಳ ಭಾರತಾದ್ಯಂತ ಇರತಕ್ಕಂಥ ನೇಮಕಾತಿ ಆಗಿದೆ. ಇನ್ನು ಇಲ್ಲಿ ಯಾವ ಹುದ್ದೆ ಖಾಲಿವೆ ಅಂದರೆ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ. ಮ್ಯಾನೇಜರು, ಅಸಿಸ್ಟೆಂಟು, ಜೂನಿಯರ್ ಇಂಜಿನಿಯರು, ಆಮೇಲೆ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆ ಕೂಡ ಖಾಲಿವೆ. ಈ ಹುದ್ದೆಗಳಿಗೆ ಸ್ಯಾಲ್ರಿ 28,200ರಿಂದ 1,40,000 ಪರ್ ಮಂತ್ ಇರತಕ್ಕಂಥ ಒಂದು ಸ್ಯಾಲ್ರಿ ಇರುತ್ತದೆ. ಇನ್ನು ಇಲ್ಲಿ FCI ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಪೋಸ್ಟ್ ಖಾಲಿ ಕೊಟ್ಟಿದ್ದಾರೆ, ಕೆಟಗರಿ ನೇಮು ಮತ್ತು ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ. ಕೆಟಗರಿ 2ರಲ್ಲಿ 6,221 ಹುದ್ದೆ ಖಾಲಿವೆ. ಕೆಟಗರಿ 3ರಲ್ಲಿ 27,345 ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಈ ಹುದ್ದೆಗೆ ತಕ್ಕಂತೆ ಪೋಸ್ಟ್ ನೇಮು ಮತ್ತು ಕ್ವಾಲಿಫಿಕೇಷನ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಮ್ಯಾನೇಜರ್ ಹುದ್ದೆಗಳಿಗೆ ಗ್ರ್ಯಾಜುಯೇಟಿ CAR ICWA BCom MBA ಪಾಸ್ ಆಗಿರಬೇಕು. 18ರಿಂದ 28 ವಯೋಮಿತಿ ಕೊಟ್ಟಿದ್ದಾರೆ. ಆಮೇಲೆ ಮ್ಯಾನೇಜರ್ ಹಿಂದಿಯಲ್ಲಿ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು. 18ರಿಂದ 35 ವರ್ಷ ವಯೋಮಿತಿ ಇರುತ್ತದೆ. ಅದೇ ರೀತಿ ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳು ಡಿಪ್ಲೊಮಾ, BE BTech ಆದವರು ಅಪ್ಲೈ ಮಾಡ್ಬೋದು. 18ರಿಂದ 28 ವರ್ಷ ವಯೋಮಿತಿ ಇರುತ್ತದೆ. ಇನ್ನು ಸ್ಟೋನೋಗ್ರಾಫರ್ ಗ್ರೇಡ್ 2ದಲ್ಲಿ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಆಗಿರಬೇಕು. ಆಮೇಲೆ ಅದರಲ್ಲಿ ಹಿಂದಿ ಟೈಪಿಸ್ಟ್ ಕೊಟ್ಟಿದ್ದಾರೆ, ಗ್ರ್ಯಾಜುಯೇಷನ್ ಆಗಿರಬೇಕು. ವಾಚ್ಮ್ಯಾನ್ ಅಂದರೆ ಕಾವಲುಗಾರ ಹುದ್ದೆ ಆಗಿದೆ. ಇಲ್ಲಿ 8ನೇ ತರಗತಿ ಪಾಸ್ ಆಗೋಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಿಗೆ 18ರಿಂದ 25 ವಯೋಮಿತಿ ಆಗಿರುತ್ತದೆ. ಇನ್ನು FCI ಅಸಿಸ್ಟೆಂಟ್ ಗ್ರೇಡ್ 3ದಲ್ಲಿ ಹುದ್ದೆಗಳಿಗೆ ಗ್ರ್ಯಾಜುಯೇಟಿ BSc BA ಅವರು BTech ಪಾಸರು ಅಪ್ಲೈ ಮಾಡ್ಬೋದು. 18ರಿಂದ 27 ವಯೋಮಿತಿ ಇರುತ್ತದೆ. ಇನ್ನು ಅಸಿಸ್ಟೆಂಟ್ ಗ್ರೇಡ್ 3ದಲ್ಲಿ ಹಿಂದಿ ಕೊಟ್ಟಿದ್ದಾರೆ ಪೋಸ್ಟು, ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು. 18ರಿಂದ 28 ಏಜ್ ಇರುತ್ತದೆ. ಇಲ್ಲಿ ಅದೇ ರೀತಿ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ, ಅಂದರೆ ಏಜ್ ರಿಲೇಷನ್ಸ್ ಇರುತ್ತದೆ. SC ST ಅವರಿಗೆ 5 ವರ್ಷ ಸಲ್ಲಿಕೆ ಇರುತ್ತದೆ. OBC ಕ್ಯಾಂಡಿಡೇಟ್ಗೆ 3 ವರ್ಷ ಸಲ್ಲಿಕೆ ಇರುತ್ತದೆ. PWD ಜನರಲ್ದವ್ರಿಗೆ 10 ವರ್ಷ, PWD OBC ಅವರಿಗೆ 13 ವರ್ಷ, PWD SC ST ಅವರಿಗೆ 15 ವರ್ಷ. ಈ ರೀತಿ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತದೆ. ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಇದೆ ಅಂದರೆ SC ST ಮತ್ತು ಫಿಮೇಲ್ದವರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಜನರಲ್, OBC, EWS ಅವರಿಗೆ 800 ರೂಪಾಯಿ ಶುಲ್ಕ ಬರ್ತದೆ. ಪೇಮೆಂಟ್ ಮಾಡೋ ವಿಧಾನ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇದೆ ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಅಂದರೆ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತವೆ ಮತ್ತು ಇಂಟರ್ವ್ಯೂ ಇರ್ತದೆ. ಅಂದರೆ ಕಂಪ್ಯೂಟರ್ CBT ಎಕ್ಸಾಮ್ ಇರ್ತವೆ ಮತ್ತು ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ. ಸ್ಟಾರ್ಟ್ ಡೇಟ್ ಅಪ್ಲೈ ಆನ್ಲೈನ್ ಅಪ್ಕಮಿಂಗ್ ಸೂನ್, ಅಂದರೆ ಇನ್ನೂ ಅದು ಡೇಟ್ ಸ್ಟಾರ್ಟ್ ಆಗಿಲ್ಲ, ಸದ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನೂ ಲಾಸ್ಟ್ ಡೇಟ್ ಕೂಡ ಅದು ಮೆನ್ಷನ್ ಮಾಡಲಿಲ್ಲ ವೆಬ್ಸೈಟ್ನಲ್ಲಿ. ಇನ್ನೂ ಅರ್ಜಿ ಸ್ಟಾರ್ಟ್ ಆಗಿಲ್ಲ. ಇದರ ಬಗ್ಗೆ ಜಸ್ಟ್ ಇವಾಗ ಅಪ್ಲಿಕೇಶನ್ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಇಲ್ಲಿ ತಾವು ನೋಡ್ಕೋಬೋದು. ಇಲ್ಲಿ ಅಪ್ಕಮಿಂಗ್ ನೋಟಿಫಿಕೇಶನ್ ಮತ್ತು ಅಪ್ಲೈ ಲಿಂಕ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಒಂದು PDF ಕೊಟ್ಟಿದ್ದಾರೆ. ಇದು 1 ಪೇಜ್ PDF ಇದೆ. ಇದರಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ, ಅದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾರೆ ನೋಡಿ. ಇಷ್ಟು ಜೂಮ್ ಮಾಡೋ ಕ್ಲಿಯರ್ ಕಾಣ್ತಿಲ್ಲ. ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ, ಜೂನ್ ವೈಸ್ ಅಂತ. ಇಲ್ಲಿ 6,221 ಹುದ್ದೆ ಖಾಲಿ ಟೋಟಲಾಗಿ ಇಲ್ಲಿ.
ಆಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಇಲ್ಲಿ 32,400 ಸರಿಯಾಗಿ ಕಾಣ್ತಿಲ್ಲ, ಅದು ಅಂದರೆ ಇಮೇಜ್ ಕ್ಲಿಯರ್ ಅಲ್ಲ, ಅದು ಈ ರೀತಿ ಕೊಟ್ಟಿದ್ದಾರೆ. ಟೋಟಲಾಗಿ ಇಲ್ಲಿ ಜೂನಿಯರ್ ಹುದ್ದೆನ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಟ್ ಬಂದಂಥ ಇನ್ನೂ ಕ್ಲಿಯರ್ PDF ಬಂದಿಲ್ಲ. ಅದು ಕ್ಲಿಯರ್ PDF ಬಂದರೆ ತಾವು ಚೆಕ್ ಮಾಡ್ಕೋಬೋದು. ಇಲ್ಲಿ ಇದು ವೆಬ್ಸೈಟ್ ಆಗಿದೆ, ಮೇನ್ ವೆಬ್ಸೈಟ್ ಆಗಿದೆ. ಇದು ಆ್ಯಕ್ಚುಲಿ ವೆಬ್ಸೈಟ್ ಆಗಿದೆ. ಇಲ್ಲಿ ರಿಕ್ವೈರ್ಮೆಂಟ್ ಟ್ಯಾಬ್ ಓಪನ್ ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಸದ್ಯದಲ್ಲಿ ಯಾವ ಕೊಟ್ಟಿಲ್ಲ, ಇಲ್ಲಿ ಇನ್ನೂ ಪೇಜ್ ಓಪನ್ ಆಗ್ತಿಲ್ಲ. ಅವು ಕರೆಕ್ಟಾಗಿ ನೋಡ್ಕೊಂಡ್ರೆ ಅವರು ಯಾವುದೇ ರೀತಿ ಸ್ಟಾರ್ಟಿಂಗಿಗೂ ಕೊಟ್ಟಿಲ್ಲ. ಇನ್ನು ಡೇಟ್ ಅಪ್ಡೇಟ್ ಆದ ನಂತರ PDF ಬರ್ತಿದೆ, ಅಲ್ಲಿಂದ ಕೂಡ ಚೆಕ್ ಮಾಡ್ಕೊಂಡು ಅರ್ಜಿನ ಆನ್ಲೈನ್ ಸಲ್ಲಿಸ್ಬೋದು. ಇಲ್ಲಿ ಅಪ್ಲೈ ಲಿಂಕ್ ಬಂದರೆ ಈ ರೀತಿ ಲಿಂಕ್ ಬರ್ತವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲಿಕ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ PDF ಡೇಟ್ ಕೊಟ್ಟಿರ್ತಾರೆ, ಇಲ್ಲಿ ಕೆಟಗರಿ ಕೊಟ್ಟಿರ್ತಾರೆ, ಇಲ್ಲಿ ಕ್ಲಿಕ್ ಅಂತ ಕೊಟ್ಟಿದ್ದಾರೆ. ಲಿಂಕ್ ನೇರವಾಗಿ ಓಪನ್ ಆಗುತ್ತೆ. ಸ್ಟಾರ್ಟ್ ಆದ ನಂತರ ಇಲ್ಲಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಇದು ಆಹಾರ ಇಲಾಖೆಯಿಂದ ಬಂದಂಥ ಒಂದು ಸಣ್ಣ ನೇಮಕಾತಿ ಆಗಿತ್ತು. ತಮಗೆ ಈ ನೇಮಕಾತಿ ಬಗ್ಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.